ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಕನ್ನಡ ನಾಡಿನ ಹಾಗೆ ಹೆಸರಾಂತ ಚಿತ್ರ ನಿರ್ದೇಶಕ, ಡೈರೆಕ್ಟರ್ ಆಗಿದ್ದಂಥವರು, ಹೀರೋ ಆಗಿದ್ದಂಥವರು, ಹಾಗೆ ಪ್ರೊಡ್ಯೂಸರ್ ಆಗಿದ್ದಂತಹ ದ್ವಾರಕೀಶ್ ಅವರು ಇನ್ನಿಲ್ಲ ಸ್ನೇಹಿತರೆ. ಹಿಂದೆ ಕೆಲವಾರು ತಿಂಗಳುಗಳ ಹಿಂದೆ ಹಲವು ಬಾರಿ ದ್ವಾರಕೀಶ್ ಅವರು ಇನ್ನಿಲ್ಲ ಅಂತ ಯೂಟ್ಯೂಬ್ ಚಾನೆಲ್ಗಳೆಲ್ಲ ಬಂದ್ಬಿಟ್ಟಿತ್ತು. ಹಾಗೆ ದ್ವಾರಕೀಶ್ ಅವರು ಮತ್ತೆ ಬಂದು ಇಲ್ಲ, ನಾನು ಆರಾಮಾಗಿದ್ದೇನೆ, ಬದುಕಿದ್ದೇನೆ ಅಂತ ಅವರು ಹೇಳ್ತಾ ಇದ್ದಿದ್ದು ಸ್ನೇಹಿತರೆ. ಆದರೆ ಈಗ ಹೇಳಲಿಕ್ಕೆ, ಈ ಥರ ಸುದ್ದಿಯನ್ನು ಹೇಳಲಿಕ್ಕೆ ದ್ವಾರಕೀಶ್ ಅವರು ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ದ್ವಾರಕೀಶ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಸಾಧನೆ ಏನು, ಅವರು ಯಾವ ರೀತಿ ಚಿತ್ರ ಲೋಕದಲ್ಲಿ ಬೆಳೆದು ಬಂದರು, ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಬೆಂಗಳೂರು ಚಂದನವನ ಹಿರಿಯ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ 81 ವರ್ಷ ವಯಸ್ಸಿನ ಮಂಗಳವಾರ ಏಪ್ರಿಲ್ 16ರಂದು ವಿಧಿವಶರಾಗಿದ್ದಾರೆ. 81 ವರ್ಷ ವಯಸ್ಸಾದ ಕಾರಣ ಕೆಲವು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು. ಹಾಗೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ ಅಂತ ವೈದ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾತ್ರಿ ಹೊಟ್ಟೆ ನೋವು ಆಗ್ತಾಯಿದೆ ಅಂತ ಹೇಳ್ತಾ ಇದ್ರಂತೆ. ಅವರಿಗೆ ಲೂಸ್ ಮೋಷನ್ ಸಹ ಆಗ್ತಾಯಿತ್ತು. ರಾತ್ರಿ ಸರಿಯಾಗಿ ನಿದ್ದೆ ಸಹ ಮಾಡಿರಲಿಲ್ಲ. ಬೆಳಿಗ್ಗೆ ಕಾಫಿ ಕುಡಿದ ನಂತರ ಸ್ವಲ್ಪ ಹೊತ್ತು ನಾನು ನಿದ್ದೆ ಮಾಡ್ತೀನಿ ಅಂತ ರೂಮಲ್ಲಿ ಹೋಗಿ ಮಲಗಿದ್ದಾರೆ. ನಂತರ ಎದ್ದೋಳಲೇ ಇಲ್ಲ. ಬಳಿಕ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ದ್ವಾರಕೀಶ್ ಅವರ ಪುತ್ರ ಯೋಗೇಶ್ ಅವರು ಮಾಧ್ಯಮದ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರ ಆರಂಭಿಕ ಜೀವನ ಹೇಗಿತ್ತು? ಕನ್ನಡ ಸಿನಿಮಾ ರಂಗದಲ್ಲಿ ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ ಅಂತ ಗುರುತಿಸಿಕೊಂಡಿದ್ದಂತಹ ದ್ವಾರಕೀಶ್ ಅವರು 1942 ಆಗಸ್ಟ್ 19ರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದರು. ದ್ವಾರಕೀಶ್ ಅವರು ಸಿನಿಮಾ ರಂಗಕ್ಕೆ ಯಾವ ರೀತಿ ಪ್ರವೇಶ ಪಡೆದರು? ಇವರ ಸಂಬಂಧಿಕರಾದಂತಹ ಕೃಷ್ಣಮೂರ್ತಿ, ಹುಣಸೂರು ಕೃಷ್ಣಮೂರ್ತಿಯವರು ಪರಿಚಯದ ಮೂಲಕ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಮೊದಲು ಒಂದು ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಮೈಸೂರಿನಲ್ಲಿ. ಅದನ್ನು ಕ್ಲೋಸ್ ಮಾಡಿ ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ಪಡೀತಾರೆ. 1964ರಲ್ಲಿ ವೀರ ಸಂಕಲ್ಪ ಎನ್ನುವಂಥ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ದ್ವಾರಕೀಶ್ ಅವರು ನಟರಾಗಿ, ಹಾಸ್ಯ ನಟನಾಗಿ ಹಾಗೂ ಪೋಷಕ ನಟರಾಗಿಯೂ ಸಹ ಇವರು ಸಿನಿಮಾದಲ್ಲಿ ಮಿಂಚಿದ್ದಾರೆ. ದ್ವಾರಕೀಶ್ ಅವರು ಹೆಚ್ಚು ಸಿನಿಮಾ ಪ್ರಿಯರಾಗಿದ್ದಂಥವರು. ಹಾಗೆ ವಿಷ್ಣುವರ್ಧನ್ ಅವರೊಂದಿಗೆ ಒಂದು ಕಾಲದಲ್ಲಿ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಜೋಡಿ ಕಳ್ಳ ಕುಳ್ಳ ಅಂತಲೇ ಪ್ರಸಿದ್ಧಿಯಾಗಿತ್ತು. ವಿಷ್ಣುವರ್ಧನ್ ಅವರ ಅನೇಕ ಸಿನಿಮಾಗಳಲ್ಲಿ ಅವರು ತೆರೆಯನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಆಪ್ತ ಮಿತ್ರ ಸಿನಿಮಾದಲ್ಲಿ ಇವರಿಬ್ಬರ ಅಭಿನಯ ಬಹಳ ಗಮನಾರ್ಹವಾಗಿತ್ತು. ಹಾಗೆ ನಿರ್ಮಾಪಕರಾಗಿ 1966ರಲ್ಲಿ ದ್ವಾರಕೀಶ್ ಅವರು ಮಮತೆಯ ಬಂಧನ ಸಿನಿಮಾವನ್ನು ಜಂಟಿಯಾಗಿ ನಿರ್ಮಾಣ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೇಯರ್ ಮುತ್ತಣ್ಣ ಎನ್ನುವ ಸಿನಿಮಾ ಮೂಲಕ ಬಹಳಷ್ಟು ಹೆಸರನ್ನು ಮಾಡ್ತಾರೆ. ಹಾಗೆ ದ್ವಾರಕೀಶ್ ಅವರ ಚಿತ್ರ ಬ್ಯಾನರ್ ಅಡಿಯಲ್ಲಿ ಭಾಗ್ಯವಂತರು, ಮೇಯರ್ ಮುತ್ತಣ್ಣ, ಕುಳ್ಳ ಏಜೆಂಟ್ 000, ಸಿಂಗಾಪೂರಿನಲ್ಲಿ ರಾಜಾ ಕುಳ್ಳ, ಪ್ರೀತಿ ಮಾಡು ತಮಾಷೆ ನೋಡು, ಹೀಗೆ ಸುಮಾರು 40ಕ್ಕೂ ಹೆಚ್ಚಿನ ಸಿನಿಮಾಗಳನ್ನು ಇವರು ನಿರ್ಮಿಸಿದ್ದಾರೆ. ನಿರ್ದೇಶನ ಇವರ ಒಂದು ಡೈರೆಕ್ಷನ್ನಲ್ಲಿ 1985ರಲ್ಲಿ ನೀ ಬರೆದ ಕಾದಂಬರಿ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಈ ನಿರ್ದೇಶನಕ್ಕೆ ಕಾಲಿಟ್ಟಂತಹ ಅವರು ಡ್ಯಾನ್ಸ್ ರಾಜ ಡ್ಯಾನ್ಸ್, ಶ್ರುತಿ ಹಾಕಿದ ಹೆಜ್ಜೆ, ರಾಯರು ಬಂದರು ಮಾವನ ಮನೆಗೆ, ಮಜ್ನು, ಗಿಡ್ಡು ದಾದ, ಕಿಡ್ನ್ಯಾಪ್, ಕಿಲಾಡಿಗಳು ಸೇರಿದಂತೆ ಅನೇಕ ಸಿನಿಮಾಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ ನಟರಾಗಿ ಜನ್ಮ ರಹಸ್ಯ, ಮಂಕುತಿಮ್ಮ, ಪೆದ್ದ ಗೆದ್ದ, ಕಿಟ್ಟು ಪುಟ್ಟು, ಸಿಂಗಾಪುರದಲ್ಲಿ ರಾಜಾ ಕುಳ್ಳ, ಆಪ್ತ ಮಿತ್ರ, ಪ್ರಚಂಡ ಕುಳ್ಳ, ಗುರು ಶಿಷ್ಯರು, ಆಟಗಾರ, ವಿಷ್ಣುವರ್ಧನ್, ಹೀಗೆ 106 ಚಿತ್ರಗಳಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ. ಕೊನೆಯದಾಗಿ ಅವರು ಚೌಕ ಸಿನಿಮಾದಲ್ಲೂ ಸಹ ಕಾಣಿಸಿಕೊಂಡು ಅದ್ಭುತವಾದ ನಟನೆಯನ್ನು ಮಾಡಿದರು. ಸಿನಿಮಾದಲ್ಲಿ 7 ಬೀಳುಗಳನ್ನು ಕಂಡಿದ್ದರು. ಒಂದು ವಿಷ್ಣುವರ್ಧನ್ ಅವರ ಜೊತೆಗೆ ಅಭಿನಯ, ಸ್ನೇಹ, ಕಿತ್ತಾಟ, ಹಾಗೆ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು, ಡೈರೆಕ್ಷನ್ ಮಾಡಿದ್ರು. ಅಂತಹ ಹೆಸರನ್ನು ಮಾಡಿದಂತಹ
ಗುರು ಶಿಷ್ಯರು ಅನ್ನುವಂಥ ಸಿನಿಮಾದಲ್ಲಿ ಅದ್ಭುತವಾದ ಅಭಿನಯವನ್ನು ನಾವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆಪ್ತ ಮಿತ್ರ ಅನ್ನುವಂತಹ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಜೊತೆಗಿನ ಒಂದು ಅಭಿನಯ ನಾವು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.